ಒತ್ತು ಸಾವಿಗೆ ಕಾಯಲು ಮತ್ತು ಒತ್ತು ಸಾವಿಗೆ ಕಡಲೆ ಕರಿ ಅಂತೆ, ಒತ್ತು ಸಾವಿಗೆ ಚಿತ್ರಾನ್ನ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ಮಶ್ರೂಮ್ ಪಲಾವು, ಬಾಳೆ ಎಲೆ ಇಲ್ಲೇ ಸಿಗೋದು. ಇದೆ ಕುಕ್ರಳ್ಳಿ ಈ ಕಡೆ ಸರಸ್ವತಿಪುರಂ ಕಡೆಯಿಂದ ಬಂದರೆ ಇಲ್ಲೇ ಇರೋದು ಅಂಗಡಿ. ಬಂದು ಅನಿಸುತ್ತೆ ವಿಸಿಟ್ ಮಾಡಿ. ಒತ್ತು ಸಾವಿಗೆ ಚೆನ್ನಾಗಿದೆ. ಫುಲ್ 60 ಆಫ್ 40 ಸರ್. ಯಾವ್ಯಾವತ್ತು ಇರ್ತೀರಾ ಸರ್? ಡೈಲಿ ಇರುತ್ತೆ. ಡೈಲಿ ಇರುತ್ತಾ? ಡೈಲಿ ಇರುತ್ತೆ. ಅವತ್ತು ಬಂದಿದೆ ಇರಲಿಲ್ಲ ಸರ್. ಡೈಲಿ ಇರುತ್ತೆ, ನಾವು ಡೈಲಿ ಇರ್ತೀವಿ ಸರ್. ಶಾವಿಗೆ ಇದೆ, ಶಾವಿಗೆ ಕಾಯಲ್ಲ. ಎರಡು ಅವರೆಕಾಯಿ ಪಲಾವ್ ಎರಡು ಹಾಕ್ಬಿಡಿ ಸರ್. ಸಪ್ರೇಟು. ಸಪ್ರೇಟ್ ಯಾವ ಚಾನಲ್ ಸರ್? ಪದ್ಮಸಾಗರ ಬ್ಲಾಗ್ಸ್ ಅಂತ ಹೇಳಿ. ಒಂದು ಸರ್ ನಿಮಗೆ ಅವರೆಕಾಯಿ ಒಂದಾ? ಇಲ್ಲ ಅಲ್ಲ, ಎರಡೇ ಇದೆ. ಫುಲ್ ರಸ್ಸು. ಎರಡು. ವೆಲ್ಕಮ್ ಟು ಮೈ ಚಾನಲ್ ಪದ್ಮಸಾಗರ್ ವ್ಲಾಗ್ಸ್. ಇವತ್ತು ನಾನು ಮತ್ತು ಅಪ್ಪ ಸೈಕ್ಲಿಂಗ್ ಹೋಗಿದಾಗ ಅಲ್ಲಿ ಶಾವಿಗೆ ಸಿಕ್ಕಿತ್ತು. ಅಲ್ಲಿ ನಾವು ಇಷ್ಟ ಆಯಿತು ಅಂತ ಮನೆಗೆ ತಗೊಂಡು ಬಂದಿದ್ದೀವಿ. ಬನ್ನಿ ತಿನ್ನೋಣ. ತುಂಬ ರಶ್ ಇತ್ತಾ ಅಲ್ಲಿ? ತೊಗೊತಾ ಇದ್ರ ಜನ? ಬಂದಿದ ತಕ್ಷಣ ಎಲ್ಲರೂ ತುಂಬ್ಕೊಬಿಟ್ರು. ಅದಕ್ಕೆ ನಮ್ಮಪ್ಪ ನೀನು ಒಳಗೆ ನಡಿ, ನಾನು ತಗೊಂಡು ಬರ್ತೀನಿ ಅಂತ. ಓ, ಸೈಡಲ್ಲಿದ್ದ, ಕಾರ್ ಒಳಗಿದ್ದ ನೀನು? ಸೈಕ್ಲಿಂಗಲ್ಲೇ ಹೋಗಿದ್ದಿದ್ದಲ್ವಾ? ಮಗಳೇ ನೋಡು, ಬ್ರೇಕ್ಫಾಸ್ಟಿಗೆ ಇವತ್ತು ಶಾವಿಗೆ ಅಪ್ಪ ಮಗ ಒಕ್ಕೋಗಿ ತೊಗೊಂಡು ಬಂದಿದ್ದಾರೆ. ನೋಡು ತಿಂದು ಹೇಗಿದೆ ಅಂತ. ಓಕೆನಾ? ಓಕೆ. ಕಾಯಿ ಹಾಕಿ ಕೊಟ್ಟಿದ್ದಾರೆ ನೋಡಿ. ನಾವು ಮನೇಲಿ ಹೇಗೆ ಮಾಡ್ಕೊತೀವಿ ಹಾಗೇ ಇದೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ತಗೋಸ್ಕಂದ. ಮತ್ತು ನಾವು ಯಾವಾಗಲೂ ಗಣಪತಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಇದನ್ನು ಮಾಡ್ಕೊಳ್ಳೋದು ಯೂಶ್ವಲಿ. ಅವರು ಎಳ್ಳನ್ನು ಕೂಡ ಪೌಡರ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಬೇಡ. ತಿನ್ನು, ಚೆನ್ನಾಗಿರುತ್ತೆ. ಬೇಡ. ಹಾಂ, ಸಾಕು ಸ್ಕಂದ ಅಷ್ಟೇ. ನನಗೆ ಬೇಡ. ಒಂದು ಸ್ವಲ್ಪನೂ ಬೇಡವಾ? ಬೇಡ. ಹೇಗಿದೆ ಮಗಳೇ? ಸೂಪರ್. ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಇದೆ. ಹೌದಾ? ಕಾಯೆಲ್ಲ ಚೆನ್ನಾಗಿ ಮಾಡಿದಾರಾ? ಸೂಪರ್. ಎಳ್ಳು ಹಾಕೊಂಡು ತಿನ್ನು. ಇಷ್ಟ ಇಲ್ಲ. ಚೆನ್ನಾಗಿ ಮಾಡಿದಾರಲ್ವಾ? ಬಿಡಿಬಿಡಿಯಾಗಿ ಬರ್ತಾಯಿದೆ. ಓಕೆ, ಚೆನ್ನಾಗಿದೆ ಅಲ್ವಾ? ಪಪ್ಪ ಬಂದಮೇಲೆ ನಾನು ಪಪ್ಪ ತಿಂತೀವಿ. ಓಕೆನಾ? ಇದ್ರ ಜೊತೆ ಇನ್ನೂ ವೆರೈಟಿ ಎಲ್ಲ ತೊಗೊಂಡು ಬಂದಿದ್ದಾರೆ. ಮೀನ್ಸ್ ಅವ್ರಿಕಾಳು ಬಾತು, ಪಲಾವ್ ಏನೋ ತೊಗೊಂಡು ಬಂದಿದ್ದಾರೆ. ಅವರೆಲ್ಲ ವೆಜ್ಜು ಮಾಡೋದಂತೆ ತೊಗೊಂಡು ಬಂದಿದ್ದಾರೆ. ನೀರು ದೋಸೆ ಎಲ್ಲ ಇದೆಯಂತೆ. ನಮ್ಮ ಮನೆಯವರು ಇದು ಸ್ವೀಟ್ ತಿಂದಮೇಲೆ ಸ್ವಲ್ಪ ಖಾರ ಏನಾದರೂ ಬೇಕು ಅಂತ ಹೇಳಿ ಅವರೆಕಾಳು ಬಾತು ಕೂಡ ತಂದಿದ್ದಾರೆ. ಅದ್ರ ಜೊತೆ ಮೊಸರು ಬಜ್ಜಿ. ನೋಡಿ, ಸಾವಿಗೆ ಕಾಯಲ್ಲಿ ರೆಡಿಮೇಡ್ ತಂದಿದ್ದೀವಿ. ಕುಕ್ರಳ್ಳಿ ತಳಿಂದ. ಸಂಡೆ ಪ್ರಯುಕ್ತ. ಮನೆಯಲ್ಲಿ ಗಣಪತಿ ಹಬ್ಬಕ್ಕೆ ಮಾಡ್ತಿದ್ದು. ಅದೇ ಈಗ ಇದನ್ನ ರೋಲರ್ ಮಾಡಂಗೆ ಆಗ್ಬಿಟ್ಟಿದ್ದಾರೆ. ಎಳ್ಳು ಹಾಕಂದ್ರೆ ಒಳ್ಳೆ ಟೇಸ್ಟು. ಬಿದ್ದರೆ ಫಸ್ಟ್ ಕ್ಲಾಸ್ ಟೇಸ್ಟು. ನೋಡೋಣ, ತಿನ್ನೋಣ ಮಾಡಿ ಟೇಸ್ಟ್. ಮಕ್ಕಳು ಆಗಲೇ ಟೇಸ್ಟ್ ಮಾಡಿದ್ರು ಚೆನ್ನಾಗಿದೆ ಅಂದಿದ್ದಾರೆ. ಹಾಂ. ಚೆನ್ನಾಗಿದೆ. ಹಾಂ, ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೆಂಗೆ ಬರ್ತದೆ ಸಾವಿಗೆ? ಹೌದು. ಕುಕ್ರಳ್ಳಿ ಹತ್ರ ಸರಸ್ವತಿಪುರಂ ಹೋಗೋ ರೋಡಲ್ಲಿ ಕಾರ್ನರಲ್ಲೇ ಇದೆ.
ಯಾರೆಲ್ಲ ಒಂದು ಸಲ ಟೇಸ್ಟ್ ಮಾಡಬೇಕು ಅಂದ್ಕೊತೀರಾ ಮಿಸ್ ಮಾಡದೆ ಹೋಗಿ. ಪ್ರತಿದಿನ ಮಾರ್ನಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಲೇಟಾಗಿ ಹೋಗಿ. ಅದೇ ಒಂದು 7:30 ನಂತರ ಹೋಗಿ ಸಿಗುತ್ತೆ. ಇವ್ರದ್ದೆಲ್ಲ ಆಯಿತು. ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ನೋಡಿ, ತುಂಬ ಇಷ್ಟ ನನಗೆ ಶಾವಿಗೆ ಕಾಯಲ್ಲ ಅಂದರೆ. ಹೇಗಿದೆ? ಚೆನ್ನಾಗಿದೆ. ನಾನು ಮತ್ತೆ ಅಪ್ಪ ಎಷ್ಟು ಉದುರಾಗಿದೆ ಅಂದರೆ ಅಲ್ವಾ? ತಕ್ಕತ್ತು ಹಿಂಗೆ ಸ್ಪ್ರಿಂಗ್ ಹಂಗೆ ಬರ್ತಾ ಇದೆ ನೋಡಿ. ಸಿಂಗಲ್ ಲೇಯರು ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೀಸ್ಗೆ 60 ರೂಪಾಯಿ, 60 ರುಪೀಸು. ಕಾಯಲ್ಲು ಮತ್ತು ಎಳ್ಳು ಸೂಸ್ಲು ಅದು ಕೊಡ್ತಾರೆ. ಹಿಂಗಿದೆ ನೋಡಿ. ನಾವು ನಿಜವಾಗ್ಲೂ ಮನೇಲಿ ಮಾಡಿದ್ರೆ ಹಿಂಗೆ ಬಂದಿರಲಿಲ್ಲ. ಇದು ಚೆನ್ನಾಗಿದೆ ನೋಡಿ. ಇವತ್ತು ನಾವು ಸ್ಕ್ರ್ಯಾಪ್ ಬುಕ್ಗೆ ಇದನ್ನೆಲ್ಲ ತಂದಿದ್ವಿ. ಊಟ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಮಾಡ್ತಿದ್ದೀವಿ. ಬನ್ನಿ, ಏನು ಮಾಡಬೇಕು? ಸ್ಕ್ರ್ಯಾಪ್ ಬುಕ್ ಆ್ಯಕ್ಟಿವಿಟಿ. ಅವ್ರ ಪಪ್ಪ ಹೆಲ್ಪ್ ಮಾಡ್ತಿದ್ದಾರೆ ಇವತ್ತು. ನೋಡಿ, ನಮ್ಮ ಮನೆಯವರು ಸ್ಕ್ರ್ಯಾಪ್ ಬುಕ್ಗೆ ರೆಡಿ ಮಾಡ್ತಿದ್ದಾರೆ. ಸೈನ್ಸ್ ಅಲ್ವಪ್ಪ? ಸೈನ್ಸ್. ಲೈಟ್ ಆನ್ ಮಾಡು ಚಿನ್ನು. ನೀನು ಕಟ್ ಮಾಡಬೇಡ ಆಯಿತಾ? ಅದು ಲೀವ್ ಕೂಡ ಹಾಕಬೇಕು ಅಲ್ವಾ? ಯಾವುದೇ ತಗೊಂಡು ಬಂದಿದ್ದೀರಿ? ದಾಸವಾಳ. ಇದು ಬೇಡ. ತುಳಸಿ ಎಲ್ಲ ಕಣಪ್ಪ, ಇದು ಅರಳಿ ಎಲೆ. ಅರಳಿ ಎಲೆ. ಇದೂ ಹಿಂಗಾಗಿದೆ ಇಲ್ಲಿ. ಸ್ವಲ್ಪ ಇನ್ನೂ ಚೆನ್ನಾಗಿರೋದು ತರ್ಬೋದಿತ್ತು ಇವರು. ಒಟ್ಟು ಇದೊಂದು ಹಾಕಿ ಸಾಕು. ಇದು ಎರಡೇನು ಬೇಡ. ಯಾವುದಾದ್ರೂ 2 ಅಂತ ಕೇಳಿದರೆ ಇದ್ರ ಬಗ್ಗೆ ಡೀಟೇಲ್ ಬರಿಬೇಕಂತೆ. ಇದೆಲ್ಲ ಆದಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಯಾವುದದು? ಅಕ್ವಾಟಿಕ್ ಪ್ಲಾಂಟ್ಸ್. ಇದನ್ನು ಸ್ಟಿಕ್ ಮಾಡಿ ಕೊಡಬೇಕಂತೆ. ಆಯ್ತಾ? ನೋಡಪ್ಪ, ಆಗಿದೆ. ಒಂದಾಗಿದೆ ಅಲ್ವಾ? ಅದ್ರ ಬಗ್ಗೆ ಇದು ಡೀಟೇಲ್ಸ್ ಬರೀಬೇಕು. ಬರೆಯೋಣ. ಈಗ ಇನ್ನೊಂದು ಇದು ಆಕ್ವಾಟಿಕ್ ಪ್ಲಾಂಟ್ಸು. ಇದು ಒಂದು ಕಟ್ ಮಾಡಿಬಿಟ್ಟು ಹಾಕಿ ಅದ್ರ ಡೀಟೇಲ್ಸ್ ಬರೀಬೇಕು ಅಲ್ವಾ ಸ್ಕಂದ? ಇದನ್ನು ಬರೀಬೇಕು. ಮೇಲ್ಗಡೆ ಹಾಕಿ. ಫೈನಲಿ ಇವತ್ತು ಆಗಬೇಕು. ನೋಡಿ ಅಪ್ಪ ಮಕ್ಕಳು ಕಾನ್ವರ್ಸೇಷನ್ ಹೆಂಗೆ ನಡೀತಿದೆ ಅಂತ. ಈಗ ಅಂತಿಸ್ತಾರ ಹಿಂಗಂತಾರ. ಹೆಂಗ ಮಾಡ್ತೀನಿ ಅಪ್ಪ, ಅಂಟ್ಕತ್ತದೆ ತಾನೆ. ನೋಡಿ ಅವರಿಬ್ಬರು ಮಾತು ನೋಡಿ. ಮೇಲ್ಭಾಗ ಹಾಗೇ ಇಲ್ಲ, ಕೆಳಭಾಗ. ಮೇಡಮ್ ಬಿ ರೆಡಿ. ಆಮೇಲೆ ನೋಡಕ್ಕೆ ನಾವೇ ಬರ್ದಿರುತ್ತೆ. ಎಸ್, ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಅದನ್ನು ಹಂಗೆ ಹಾಕ್ಕೊಟ್ಟಿದ್ದು. ಇದು ಡೀಟೇಲ್ ದಾಸವಾಳದೆಲೆ ರಿಯಲ್. ಅದನ್ನೇ ಮಾಡಿದ್ದೀವಿ, ಅನಿಸಿದ್ದೀವಿ. ಚೆನ್ನಾಗಿದೆ. ನೀನೇ ಬೇರೆ ಮನೆ ಹತ್ರ ಹೋಗಿ ಕದ್ಕೊ ಬಂದಿದ್ಯಾ? ಪಾರ್ಕಲ್ಲ ಹಿಂಗೆ ಬಂದಿದೆ ನೋಡಿ. ಅದಕ್ಕೆ ನಾನು ಈ ಥರ ಹಾಕೋಣ ಅಂದಿದ್ದೆ. ಫೈನಲಿ ಡನ್. ಪ್ರಾಜೆಕ್ಟ್ ಈಸ್ ರೆಡಿ. ಗ್ರಾಸ್. ಥ್ಯಾಂಕ್ ಯು ಪಪ್ಪ, ರೆಡಿ ಮಾಡ್ಕೊಟ್ಟಿದ್ದೆ. ನೋಡಪ್ಪ, ಮಕ್ಕಳಿಗೆ
ಒಂದು ಆ್ಯಕ್ಟಿವಿಟಿಗೆ ಮನೆಯವರೆಲ್ಲ ಕೂತ್ಕೊಂಡು ಮಾಡಬೇಕು. ಹ್ಞೂ ನೋಡಿ ಈ ವರ್ಷ ನಿಮ್ಮನ್ನು ಸೇರಿಸ್ಕೊಂಡಿದ್ದೀವಿ ಆಟಕ್ಕೆ. ಇದೇನು ಆಟನ ಇದು ಸ್ಕ್ರ್ಯಾಪ್ ಬುಕ್ ಆ್ಯಕ್ಟಿವಿಟಿ. ಹ್ಞೂ ಆಟ ಆಡೋದು ಅಂದರೆ ನಾಳೆ ನಿಮ್ಮ ಮೇಡಮ್ ಕೊಡ್ತಾರೆ ಆಟನ ಅಲ್ವಾ ಮೇಡಮ್?